ವೆಂಕಟಮ್ಮನವ್ರೆ, ಈಗ ಒಂದು ವೇಳೆ ಇಲ್ಲ ಆಗೋದಿಲ್ಲ ಅಂತಂದ್ರೆ ಏನ್ ಮಾಡ್ತೀರಿ? ಬಿಡೋದಿಲ್ಲ. ಏನ್ ಮಾಡ್ತೀರಿ? ಏನ್ ಮಾಡಕ್ ಸಾಧ್ಯ? ಏನೇ ಆಗ್ಲಿ ನಮ್ ಪ್ರಾಣ ಹೋದ್ರು ಕೆಡ್ತು, ನಾವು ಮಾತ್ರ ಭೂಮಿ ಬಿಡೋದಿಲ್ಲ. ಈಗ 5 ಜನ ಪ್ರಾಣ ಕಳ್ಕೊಂಡಿದಾರಲ್ಲ, ಆ ಪ್ರಾಣಕ್ಕೆ ಬೆಲೆ ಇಲ್ಲ, ನಿಮ್ ಪ್ರಾಣಕ್ಕೆ ಬೆಲೆ ಕೊಡ್ತಾರ? ನಮ್ದೂನು ಹೋಗ್ಲಿ ಹೇಳಿ. ಈಗ ಈ ಹೋರಾಟದಲ್ಲಿ ಈಗಾಗ್ಲೇ 5 ಜನ ಪ್ರಾಣ ಕಳ್ಕೊಂಡಿದ್ದಾರೆ, ಒಬ್ರು ನೋಡಿ ವಿಷಾನು ಕುಡಿದಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಬೀದಿಯಲ್ಲಿ ಮಲ್ಕೊಂಡಿದ್ದೀಗ ನೀವೆಲ್ಲ ಬೀದಿಯಲ್ಲಿ 3 ತಿಂಗಳು ಮಲ್ಕೊಂಡಿದ್ರಿ ತಾನೆ, ಮನೆ ಮಠ ಬಿಟ್ಟು. ಒಬ್ಬ ಮಹಿಳೆ ಮನೆ ಮಠ ಬಿಟ್ಟು ಬೀದಿಯಲ್ಲಿ ಮಲ್ಕೊಳ್ಳೋದಂದ್ರೆ ಅದು ಸುಮ್ನೆ ವಿಚಾರನ? ಅದ್ ಯಾರಾದ್ರೂ ಆಗಿರ್ಬೋದು, ಅದು ರೈತ ಮಹಿಳೆ ಆಗಿರ್ಬೋದು, ನಾವಾಗಿರ್ಬೋದು, ನೀವಾಗಿರ್ಬೋದು. ಅದಕ್ಕೆಲ್ಲ ಬೆಲೆ ಕೊಡದೆ, ಅದಕ್ಕೆಲ್ಲ ಅನುಕಂಪ ಇಲ್ಲದೆ, ಅದಕ್ಕೆಲ್ಲ ಯಾವುದೇ ರೀತಿಯಂತ ಕಿಮ್ಮತ್ ಇಲ್ಲದೆ ಇರೋರು 5 ಜನ ಈಗಾಗಲೇ ಸತ್ತೋಗಿದ್ದಾರೆ. ನಿಮ್ ಪ್ರಾಣಗಳಿಗೆ ಬೆಲೆ ಕೊಟ್ಬಿಟ್ಟು ಅವ್ರು ಸುಮ್ಮನೆ ಆಗ್ಬಿಡ್ತಾರ? ಹೇಳಿ. ಏನ್ ಕಾತಾರ ಅವರು ಏನ್ ಮಾಡ್ತಾರಂದ್ರೆ ನಮ್ಮನ್ನ ದಿಕ್ಕಾಪಾಲ ಇಡ್ಸ್ಬೇಕು. ಇವಾಗ ಮಟ್ಬಾರ್ಲಿ, ಚನ್ನರಾಯಪಟ್ಟಣ, ತೆಲ್ಲಹಳ್ಳಿ 3 ಹಳ್ಳಿ ಬಿಟ್ಟಿದ್ದೀರಿ ಅಂತ ಅದೊಂದು ದಿಕ್ಕು ತಪ್ಪಿಸ್ತಾವ್ರೆ. ಯಾಕಂದ್ರೆ ಜನ ಒಗ್ಗಟ್ಟಿದ್ದೀರಲ್ಲ, ಆ ಒಗ್ಗಟ್ಟನ್ನ ತಪ್ಪಿಸ್ಬೇಕು ಅವರು. ಜನ ಒಬ್ರಿಗೊಬ್ರು ನಮ್ಮೂರ್ದು ಬಿಟ್ಬಿಟ್ಟವ್ರು, ಹೇಳಿ ಇನ್ನೇನು ಹೋಗೋದು ಅಂತ ಒಂಥರ ಯೋಚನೆ ಬರ್ತೈತೆ. ಅದರಿಂದ ನಾನು ಯಾವಾಗನ ಆಗಲಿ ಹೇಳೋದು ಅದೇ, ಹಿಂಗೆ ದಿಕ್ಕು ತಪ್ಪಿಸ್ತಾರ ಅವರು. ನಮ್ಗೆ ಅವ್ರ ಕಣ್ಣಿಂದ ಏನು ಕೊಟ್ಟವ್ರೆ ಮಾತಿ, ನಿಮ್ಮೂರುಗಳು ಬಿಟ್ಟಿದ್ದೀರಿ ಅಂತ. ಅವ್ರ ಮಾತು ಕೇಳಬೇಡ್ರಿ, ನಮ್ಮ ಭೂಮಿಗೋಸ್ಕರವಾಗಿ ನಾವು ಹೋರಾಡಬೇಕು ಅಂತ ನಾನು ಪದೇ ಪದೇ ಅದೇ ಹೇಳೋದು. ರಾಜಿ ವ್ಯಕ್ತಿಗಳಿಗೂ ಅದೇ ಹೇಳೋದು. ನೋಡು, ಏನು ನೀವು ಆ ಸೀಟ್ ಮೇಲೆ ಕುಂತ್ಕೊಂಡಿದ್ದೀರಂದ್ರೆ ರೈತನಿಂದ ನಮ್ಗೆ ಈ ಸೀಟ್ ಬೆಲೆ ಅಂತ ನೆನಪು ಮಾಡ್ಕೊಳ್ರಿ. ಮುನಿಯಪ್ಪನವರೇ ಆಗಲಿ, ಸಿದ್ದರಾಮಯ್ಯನವರೇ ಆಗಲಿ, MB ಪಟೇಲ್ಗೆ ಅದೇ ಹೇಳಿದ್ದೀನಿ. ಇರಾಣಿ ಇದ್ದಾಗ ಹಿಂಗೆ ನಮ್ಮನ್ನು ಗೋಳಾಡಿಸಿ ಅವ್ರು ಮನ್ಕೋದ್ರು. ಹತ್ತಿದ್ದು ನಾನು ಕಣ್ಣಾರ ನೋಡಿದ್ದೀನಿ. ಅವತ್ತು ನಮ್ಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ನಮ್ಮ ರೈತರು ಉಸಿರು ಅವ್ರಿಗೆ ತೆಗಿಲಿತ್ತು. ನಾಳೆ ಹೊತ್ತಿನ ನಿಮ್ಗೆ ಇದೇ ಗತಿ ಆಗ್ತದ ಅಂತ ಅದೇ ಕಂಜಾವಿ ಬಾಯಿನಲ್ಲಿ MB ಪಟೇಲ್ KH ಮುನಿಯಪ್ಪನ ಕೂಡ ಹೇಳ್ಬಿಟ್ಟು ಬಂದೆ. ನಮ್ಮ ಕಣ್ಣೀರ್ ಹಾಕ್ಸಿದ್ದಕ್ಕೆ ರಾಣಿ ಅವ್ರು ಸೋತೋದ್ರು, ಮನೆಗೆ ಹೋದ್ರು. ನಾಳೆ ಹೊತ್ತಿನ ನಿಮ್ಗೂ ಅದೇ ಗತಿ ಆಗೋದು, ಈ ಪದವಿ ಶಾಂತಿನ ಇರಲ್ಲ ಅಂತೇಳಿ ಅದೇ ಮಾತು ಹೇಳ್ಬಿಟ್ಟು ಬಂದ್ರಿ ನಾವು. ಅದಾದ್ರೂ ತಡಿ, ರೈತರು ಏನಕ್ಕೆ ಈ ಥರ ಹೇಳ್ತಾವ್ರೆ? ರೈತನಿಂದ ನಂಗೆ ಈ ಸೀಟ್ ಬೆಲೆ ಅಂತೇನನ್ನ ಅವ್ರು ಅರಿವು ಮಾಡ್ಕೊಂಡವ್ರೆ? ಇಲ್ಲ, ಮಾಡ್ಕೊಂಡಿಲ್ಲ. ಇನ್ನು ಎಷ್ಟು ದಿನ ಯಾರನ್ನು ಗೋಳಾಡಿಸ್ಬೇಕು, ಎಷ್ಟೆಷ್ಟು ಕಮಳಿಸ್ಬೇಕು, ಇಲ್ಲ ಎಷ್ಟೆಷ್ಟು ಬೂದಹಳ್ಳಿಗಳನ್ನ ತರಬೇಕು, ಅವ್ರಿಗೆಲ್ಲ ಮಾರಬೇಕು. ಯಾಕಂದ್ರೆ ಅವ್ರ ಅಪ್ಪಂದಲ್ಲ ಜಮೀನು, 13 ಹಳ್ಳಿವರ್ದಲ್ಲ ಜಮೀನು. KH ಮುನಿಯಪ್ಪನವ್ರ ಅಪ್ಪಂದು, ಸಿದ್ದರಾಮಣ್ಣವ್ರ ಅಪ್ಪಂದು, MB ಪಟೇಲ್ ಅವ್ರ ಅಪ್ಪಂದಲ್ಲ. ಅದಕ್ಕೆ ಹೊರ ದೇಶದಿಂದ ದಲ್ಲಾಳಿಗಳನ್ನ ತಂದು ಅವ್ರ ಬೂದಹಳ್ಳಿ ವ್ಯಾಪಾರ ಮಾಡಿ ಏನು ನಾವು ಜಮೀನು ಕೊಡ್ತೀರಿ ಬಾ ಅಂತೇಳಿ ಅವ್ರ ಅಪ್ಪಂದು ಅವ್ರ ತಾತನದಲ್ಲ ಜಮೀನುಗಳು. ಅದಕ್ಕೆ ಅವ್ರು ಕೊಟ್ಬಿಟ್ಟು ಇವ್ರ ದುಡ್ಡು ಈಸ್ಕೊಂಡ್ಲಿ. ಈ ಖರಾಬಿ ಐತೆ, ಅದೈತೆ, ಇದೈತೆ ಅಂತೇಳಿ ಪುಕಾರುಗಳು ಎಬ್ಬರಿಸಿ 60% ಇದ್ದರೆ ನಿಮ್ಮ ಭೂಮಿಗಳು ಬಿಡ್ತೀರಿ ಅಂತೇಳಿ ಅವು ಎಲ್ಲ ಭೂಮಿವು ಎಲ್ಲ ಡಾಕ್ಯುಮೆಂಟ್ ಎಲ್ಲ ಒಂದು ಸಲ ಎಲ್ಲ 2 ಸಲ ಇಸ್ಕೊಂಡ್ರು. ಏನು ಮಾಡಿದ್ರು? ಏನು ಮಾಡ್ಯವ್ರೆ ಅವರು? ಸರ್ಕಾರದವರು ಏನು ಮಾಡ್ಯವ್ರೆ? ಏನಿಂದ ನಮ್ಮ ದೇವನಹಳ್ಳಿ ತಾಲೂಕು ಜಮೀನ ಬಿಡ್ದಿರ ಅವರು ಏನು ಕಟಕ್ಕೆ ಕುಂತ್ಕೊಂಡವ್ರೆ? ಅದು ಗೊತ್ತಾಗ್ತಾ ಇಲ್ಲ ನಮ್ಗೆ. ನಮ್ಮ ಭೂಮಿ ಏನಕ್ಕೆ ಬೇಕು? ಭಟ್ರಮಾರನಹಳ್ಳಿ ಹತ್ರ, ಏರ್ಪೋಸ್ಟ್ ಹತ್ರ ಬೇಕಾದಷ್ಟು ಜಮೀನು ಇನ್ನೂ ಹಂಗೆ ಐತೆ, ಗಿಡಗಳು ಬೆಳ್ಕೊಂಡೈತೆ. ನಾನು ನೋಡಿದ್ದೀನಿ ಕಣ್ಣಾರ. ಇನ್ನೂ ಬೇಕಾದಷ್ಟು ಜಮೀನು ಐತೆ. ಫ್ಯಾಕ್ಟ್ರಿಗಳು ಮಾಡ್ಯವ್ರೆ, ಏರ್ಪೋಸ್ಟು ಮಾಡ್ಯವ್ರೆ. ಇನ್ನೂ ಬೇಕಾದಷ್ಟು ಜಮೀನು. ನಾವು 10 ದಿನ ಪಾದಯಾತ್ರೆ ಹೋಗಿದ್ರಲ್ಲ, ಅದೇ ರೋಡಲ್ಲಿ ಬಂದಿದ್ದೀರಿ. ಇದೇ ನಾರಾಯಣಮ್ಮನು, ಗೋಪಿ, ಕೃಷ್ಣಣ್ಣ ಎಲ್ಲ ಬಂದವ್ರೆ. ಇನ್ನೂ ಬೇಕಾದಷ್ಟು ಜಮೀನು ಐತೆ ಅಲ್ಲಿ. ಏನೋ ಭಟ್ರಮಾರನಹಳ್ಳಿ ಹತ್ರ ಏನಕ್ಕೆ ಬೇಕು ಅವ್ರಕ್ಕ? ನಮ್ಮ ಜಮೀನು ಏನಕ್ಕೆ ಬೇಕು? ಅದು ಹೇಳ್ಬೇಕಲ್ಲ ನಾವು. ನಿಮ್ಮ ಜಮೀನಿಗೆ ಏನು ಹಿಂಗೆ ಪೊಟ್ಟಾಡ್ತಾ ಇದ್ದೀರಿ ಅಂದರೆ ನಮ್ಗಿಂತಾದ್ರೂ ಬೇಕು ಅಂತ ಅವ್ರು ನಮ್ಗೆ ಉತ್ತರ ಕೊಡಿಲ್ಲಲ್ಲ. ಸೊ ಈಗ ಆಕ್ಟ್ಗಳು, ಈಗ ಭೂಸ್ವಾಧೀನಕ್ಕೆ ಸಂಬಂಧಪಟ್ಟಂತಹ ಆಕ್ಟ್ಗಳು ಏನ್ ಹೇಳ್ತವೆ ಅಂತಂದ್ರೆ, ಈಗ ಈ ಒಂದು ಭೂಮಿಯನ್ನ ಕೊಡೋದಕ್ಕೆ ನಾವು ಒಪ್ಪಿದ್ದೀವಿ ಅಂತ ರೈತರು ಹೇಳೋದನ್ನ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಳ್ಬೇಕು. ಹೌದಾ? ಅದ್ ಮಾಡಿದಾರ? ಇಲ್ಲ. ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಳಕ್ಕೆ ಒಪ್ಪಿಗೆನೇ ಇಲ್ವಲ್ಲ. ಹೌದಾ? ಮೊದಲ ಅಧಿಸೂಚನೆ ಹೊರಡಿಸಿದ 1 ವರ್ಷಗಳ ಒಳಗಾಗಿ ಅವರು ಫೈನಲ್ ನೋಟಿಫಿಕೇಶನ್ ಕೊಡ್ಬೇಕು. 4 ವರ್ಷ ಆಯ್ತು. ಹೌದಾ?